ಬ್ಲೌಸ್ಗೆ ಸ್ಲೀವ್ಸ್ ಹಚ್ಚುವಾಗ ನೀವು ಕೂಡ ಈ ತಪ್ಪನ್ನ ಮಾಡ್ತೀರಾ. ಎಡಗಡೆ ಸ್ಲೀವ್ಸ್ನ ಬಲಗಡೆ ಹಚ್ತೀರಾ, ಬಲಗಡೆ ಸ್ಲೀವ್ಸ್ನ ಎಡಗಡೆ ಹಚ್ತೀರಾ. ಇದಕ್ಕೊಂದು ಸೊಲ್ಯೂಷನ್ನ ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿರಿ. ಈಗ ಫಸ್ಟ್ ನಾವು ಸ್ಲೀವ್ಸ್ದು ಆರ್ಮ್ ಹೋಲ್ ಎಷ್ಟದ ಅಂತ ಹೇಳಿ ಫಸ್ಟ್ ನೀವು ತೊಗೊಳ್ರಿ. ಇದನ್ನು ಹೇಳ್ಕೊಡ್ತೀನಿ ಇವತ್ತು. ಕರೆಕ್ಟಾಗಿ ಈ ಲೈನಿಂದ ಇಲ್ಲಿವರೆಗೂ ಈ ಆರ್ಮ್ ಹೋಲ್ ಅನ್ನೋದು 8ಕ್ಕೆ ಬರ್ತಾ ಇದೆ. ಅದ 8ಕ್ಕೆ ಬರ್ತಾ ಇದೆಯಲ್ಲ ಈ ಆರ್ಮ್ ಹೋಲ್. ಈ ಆರ್ಮ್ ಹೋಲ್ ರೌಂಡ್ದೆ ನಾವು ಅಳತೆನ ತೊಗೊಳ್ತೀವಿ. ನಿಮ್ಗೆ ಕನ್ಫ್ಯೂಷನ್ ಇತ್ತು, ಆರ್ಮ್ ಹೋಲ್ ರೌಂಡ್ ತೊಗೊಳೋದು ಗೊತ್ತಾಗ್ತಿಲ್ಲ ಮತ್ತು ಇದ್ರದ್ದು ಅಳತೆ ಹೆಂಗೆ ತೊಗೊಳ್ಳೋ ಸ್ಲೀವ್ಸ್ದು ಅಂತ ಕೇಳಿದ್ರೆ ಅಲ್ವಾ. ಇಲ್ಲ ನೋಡ್ತಾ ಇರ್ಬೋದು, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ 8 ಬರುತ್ತೆ. ಓಕೆ, ಈ 8ಕ್ಕೆ ನಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಾಡಬೇಕು. ಒಂದು 1/4 ಇಂಚು ಸ್ವಲ್ಪ ಜಾಸ್ತಿ ತೊಗೋಣ, ಯಾಕಂದ್ರೆ ನಮ್ಗೆ ಲೂಸಿಂಗ್ ಅನ್ನೋದು ಬೇಕಾಗ್ತೈತಿ. ಒಂದು 1/2 ಇಂಚ್ ತೊಗೊಂಡ್ರು ಕೂಡ ನಡೀತದೆ. ಹಾಗಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತೀವಿ. ಇಲ್ಲಿಂದ ಇಲ್ಲಿಗೆ ನಾವು ಮಾರ್ಕ್ನ ಹಾಕ್ಕೊಂಡ್ವಿ ಅಂದರೆ ನಮ್ಗೆ ಆರ್ಮ್ ಹೋಲ್ ರೌಂಡ್ ಕರೆಕ್ಟಾಗಿ ಇಷ್ಟ ಹಾಕಿದ್ವಿ ಅಂದರೆ ಸಾಕು. ಇದನ್ನು ಇವಾಗ ಶೇಪ್ನ ತೆಗೋಣ ಬರ್ರಿ. ಈಗ ಮೇನ್ ಬಟ್ಟೆನ ನಾನು ಮೇಲ್ಮುಖವಾಗಿ ಇಟ್ಟೇನೆ, ಕೆಳಗಡೆ ಲೈನಿಂಗ್ ಅದ. ಇದಕ್ಕೆ ಕರೆಕ್ಟಾಗಿ ಅಪೋಸಿಟ್ ಆಗಿಡ್ರಿ. ಅಂದರೆ ಒಂದ್ರ ಮುಖ ಒಂದಕ್ಕೆ ಕರೆಕ್ಟಾಗಿ ಸೇರಬೇಕು. ಈ ಮುಖ ಇದಕ್ಕೆ ಸೇರಬೇಕು. ಅಂದರೆ ಲೈನಿಂಗ್ ಮೇಲ್ಗಡೆ ಇದೆ, ಇದಕ್ಕೆ ಲೈನಿಂಗ್ ಕೆಳಗಡೆ ಹೋಗಿದೆ. ಒಂದು ಫೇಸ್ ಟು ಫೇಸ್. ಓಕೆ, ಫೇಸ್ ಟು ಫೇಸ್ ಬರಬೇಕು. ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಈ ಥರ ಫೇಸ್ ಟು ಫೇಸ್ ಮಾಡಿ ಇದನ್ನು ಈ ಥರ ಜಾಯಿಂಟ್ ಮಾಡೋಣ. ಜಾಯಿಂಟ್ ಮಾಡಿ ಇವಾಗ ನಮ್ಗೆ ಕರೆಕ್ಟಾಗಿ 8ಕ್ಕೆ ಎಲ್ಲಿ ಬರ್ತಾ ಇದೆ ಇದನ್ನ ನೋಡ್ಕೋಣ. ಕರೆಕ್ಟಾಗಿ ನೋಡ್ಕೊಳ್ರಿ. ಮೊನ್ನೆ ಯಾರು ಕೇಳಿದ್ರಿಂದ ಹಾಗಾಗಿ ಹೇಳ್ತಾ ಇದ್ದೀನಿ. ಇದ್ರ ಕನ್ಫ್ಯೂಷನ್ ಭಾಳ ಇರ್ತದೆ ನಿಮ್ಗೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮಗೆ 8ಕ್ಕೆ ಬೇಕಾಗಿತ್ತು. ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಲೂಸಿಂಗಿಗೋಸ್ಕರ, ಅಥವಾ 1/2 ಇಂಚ್ ತೊಗೊಂಡು ಕೂಡ ನಡೀತದೆ. ಸೊ ಎಲ್ಲ ಕಡೆ ಈವನ್ ಆಗಿ ಬಂದಿದ್ದಿಲ್ಲ ಅಂತ ಹೇಳಿ ನೀವು ಕಂಪಲ್ಸರಿಯಾಗಿ ನೋಡಲೇಬೇಕು. ಎಲ್ಲಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದ್ದರೆ ಅದನ್ನು ಕಟ್ ಮಾಡಿ ತೆಗಿರಿ. ಎಲ್ಲ ಕಡೆ ಈವನ್ ಆಗಿ ಬರಬೇಕು. ಓಕೆ, ನಾನು ಇಲ್ಲಿ ಜಾಯಿಂಟ್ನ ಮಾಡ್ಕೊಳ್ತೀನಿ ಬಟ್ಟೆ, ಹಾಗಾಗಿ ಬಿಟ್ಟಿದ್ದೀನಿ ಅಷ್ಟೇ. ಈಗ ಇದನ್ನು ಕೂಡ ನಾವು ಕಟಿಂಗ್ನ ಮಾಡಿಕೊಂಡು ಈವನ್ ಆಗಿ ಮಾಡ್ಕೊಳ್ಳೋಣ. ಇದನ್ನ ಶೇಪ್ನ ಯಾವ ಥರ ತೆಗಿತೀರಾ ನೀವು, ಆ ಥರ ಶೇಪ್ನ ತೆಕ್ಕೊಳ್ರಿ. ಓಕೆ, ಈಗ ನಾನು ಫೇಸ್ ಟು ಫೇಸ್ ಇಟ್ಟಾಗ ನೋಡಬೇಕು ನೀವು, ಒಂದು ಫೇಸ್ ಒಂದಕ್ಕೆ ಇದೆ ಇಲ್ಲೋ ಅಂತ ಹೇಳಿ ನೋಡ್ಕೊಂಡಾಗ ನಾವು 2 ಸಿಗುತ್ತೆ ನಮಗೆ ಇಲ್ಲಿ ಫೇಸ್ ಇದ್ರದ್ದು. ಈ ಒಂದು 2 ಬಟ್ಟೆನ ತೊಗೊಂಡು ಇಲ್ಲಿ ಕಟ್ನ ಮಾಡಿಕೊಂಡು ಇದರಿಂದ ಏನಾಗುತ್ತೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಓಕೆ, ನಮ್ಗೆ ಬಲಗಡೆ ತೋಳಿಂದ ಎಡಗಡೆ ನಾವು ಅಟ್ಯಾಚ್ ಮಾಡಿದ್ವಿ, ಎಡಗಡೆ ತೋಳಿಂದ ಬಲಗಡೆ ಅಟ್ಯಾಚ್ ಮಾಡಿದ್ವಿ ಅನ್ನೋ ಕನ್ಫ್ಯೂಷನ್ ಇರೋಂಗಿಲ್ಲ. ಎರಡೂ ಅಟ್ ಎ ಟೈಮ್ಗೆ ಕಟಿಂಗ್ ಆಗಿಬಿಡುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲಾರ್ದು. ಓಕೆ, ಈಗ ಏನು ಮಾಡಬೇಕು ನೆಕ್ಸ್ಟ್ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಯಾವ ರೀತಿ ನಾವು ಇದನ್ನು ಕನ್ಫ್ಯೂಷನ್ ಇಲ್ಲಾರ್ದಂಗೆ ಅಟ್ಯಾಚ್ ಮಾಡೋದು. ಓಕೆ, ಈಗ ನಾವು ಇದನ್ನು ಹಚ್ಚಿದ್ವಿ. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಎಲ್ಲ ಪಿನ್ ಟು ಪಿನ್ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಇಲ್ಲೊಂದು ನಾಚನ ಹಾಕೋಣ, ಇಲ್ಲಿ ಕೂಡ ಒಂದು ನಾಚನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಇದು ಫ್ರಂಟಿಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೌದಲ್ಲ, ಈಗ ಇದು ಎಲ್ಲ ಕಟ್ಟಿಂಗ್ ಆಗಿ ಆಲ್ಮೋಸ್ಟ್ ಆಗಿ ಫ್ರಂಟ್ ಟು ಬ್ಯಾಕ್ ಎಲ್ಲ ತೆಗೆದಿದ್ದೀನಿ ನಾನು. ಫ್ರಂಟ್ ಡೀಪು ಕೂಡ ತೆಗೆದಿದ್ವಿ, ಇಲ್ಲಿ ನಾಚನ ಹಾಕಿದ್ದೀನಿ ನೋಡ್ತಿರ್ಬೋದು. ಇದು ಫ್ರಂಟ್ ಸೈಡ್ ಬರುತ್ತೆ. ಇದು ಕರೆಕ್ಟಾಗಿ ಇದ್ರ ಮುಖಕ್ಕೆ ಮುಖ ಮಾಡಿ ಬಂದಿರಬೇಕು. ಅಂದರೆ ಇವಾಗ ಈ ಕಡೆ ಬಂದಿದೆ, ಇಲ್ಲಿ ನೋಡಿರಿ ಇದು ನಾಚಿದೆ. ಸೇಮ್ ಈ ಥರ ಇರಬೇಕು ಎರಡೂ. ಇಲ್ಲೂ ಕೂಡ ನಾಚಿದೆ, ಇಲ್ಲೂ ಕೂಡ ನಾಚಿದೆ. ಸೇಮ್ ರನ್ನಿಂಗಲ್ಲೇ ಇರಬೇಕು. ಇವಾಗ ಏನಾಗುತ್ತೆ ನಿಮಗೆ ಕನ್ಫ್ಯೂಷನ್ ಅಂದರೆ ಇರೋಂಗಿಲ್ಲ, ಇದು ಕರೆಕ್ಟಾಗಿದೆ ಅಂತ ಹೇಳಿ. ಹೌದಾ, ಇವಾಗ ನೀವು ಆರಾಮಾಗಿ ಸ್ಟಿಚಿಂಗ್ನ ಮಾಡ್ಬೋದು. ಈಗ ನಮಗೆ ಇಲ್ಲಿಂದ ಜಾಯಿಂಟ್ ಮಾಡೋಣ. ಜಾಯಿಂಟ್ ಮಾಡಿದಾಗ ನಮ್ಗೆ ಸರಿ